ಮಾಲೂರು ಫ್ಲೈಓವರ್ ಕಾಮಗಾರಿ ವಿರುದ್ಧ ಕರವೇ ಪ್ರತಿಭಟನೆ, ಸಾರ್ವಜನಿಕರ ಆಕ್ರೋಶ. ನಮಸ್ಕಾರ, E5 ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ ಮಾಲೂರು ನಗರದಿಂದ. ಮಾಲೂರು ನಗರದಲ್ಲಿ ನಡೆಯುತ್ತಿರುವ ಫ್ಲೈಓವರ್ ಕಾಮಗಾರಿ ಅತ್ಯಂತ ನಿಧಾನಗತಿಯಲ್ಲಿ ಸಾಗ್ತಾ ಇದ್ದು, ಅವೈಜ್ಞಾನಿಕ ಕಾಮಗಾರಿಯಿಂದ ಸಾರ್ವಜನಿಕರು ಹಾಗೂ ವಾಹನ ಸವಾರರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಹಿನ್ನೆಲೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಗುತ್ತಿಗೆದಾರನ ವಿರುದ್ಧ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಪಾರ್ಕ್ನಿಂದ ತಾಲೂಕು ಕಚೇರಿಯವರೆಗೆ ರ್ಯಾಲಿ ನಡೆಸಿದ ಕರವೇ ಕಾರ್ಯಕರ್ತರು ಕಾಮಗಾರಿ ವಿಳಂಬ ಮತ್ತು ಅವ್ಯವಸ್ಥೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಕರವೇ ಅಧ್ಯಕ್ಷ MS ಶ್ರೀನಿವಾಸ್, ಅವೈಜ್ಞಾನಿಕ ಫ್ಲೈಓವರ್ ಕಾಮಗಾರಿಯಿಂದ ರಸ್ತೆಗಳ ಮೇಲೆ ಧೂಳು ಮುಗಿಲೆತ್ತರಕ್ಕೆ ಹಾರ್ತಾ ಇದ್ದು, ದ್ವಿಚಕ್ರ ವಾಹನ ಸವಾರರು, ಪಾದಚಾರಿಗಳು ಹಾಗೂ ವ್ಯಾಪಾರಸ್ಥರು ಪ್ರತಿದಿನ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಅಂತ ಆರೋಪಿಸಿದರು. ರಸ್ತೆ ಅಗಲೀಕರಣ ಹಾಗೂ ಸಮರ್ಪಕ ಸಂಚಾರ ವ್ಯವಸ್ಥೆಯ ಕೊರತೆಯಿಂದ ವಾಹನ ದಟ್ಟಣೆ ಹೆಚ್ಚಾಗಿ ನಗರದಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗ್ತಾ ಇದ್ದು, ಸಾರ್ವಜನಿಕರ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಮುಖ್ಯ ರಸ್ತೆಗಳ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕು, ವಾಹನ ಸಂಚಾರಕ್ಕೆ ಪರ್ಯಾಯ ತಾತ್ಕಾಲಿಕ ರಸ್ತೆಗಳನ್ನು ನಿರ್ಮಿಸಬೇಕು, ಧೂಳಿನ ನಿಯಂತ್ರಣಕ್ಕಾಗಿ ಪ್ರತಿದಿನ ನೀರು ಸಿಂಪಡಿಸಬೇಕು ಹಾಗೂ ಕಾಮಗಾರಿಯನ್ನು ವೇಗಗೊಳಿಸಿ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕು ಅಂತ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ಕರವೇ ಜಿಲ್ಲಾ ಉಪಾಧ್ಯಕ್ಷ ಮುರಳೀಧರ್, ತಾಲೂಕು ಉಪಾಧ್ಯಕ್ಷ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ MC ರವಿ, ನಗರಾಧ್ಯಕ್ಷ CN ನವೀನ್, ಯುವ ಘಟಕದ ಅಧ್ಯಕ್ಷ ಸಂತೋಷ್, ಉಪಾಧ್ಯಕ್ಷ ರಾಮಕೃಷ್ಣಪ್ಪ, ಚಂದ್ರಶೇಖರ್, ಆನಂದ್ ಯಾದವ್, ರಾಮಾಂಜಿ, ಕಾರ್ಮಿಕ ಘಟಕದ ಅಧ್ಯಕ್ಷ ಅಂಬರೀಶ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ರು. ಈ ಕುರಿತು ನಿಮ್ಮ ಅಭಿಪ್ರಾಯ ಏನು? ಕಾಮಗಾರಿ ವಿಳಂಬದಿಂದ ಸಾರ್ವಜನಿಕರಿಗೆ ಆಗ್ತಾ ಇರತಕ್ಕಂಥ ಸಮಸ್ಯೆಗೆ ಯಾರು ಹೊಣೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಬಂಧುಗಳೇ, ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋರಾಟ ಮಾಡೋ ಉದ್ದೇಶ ಏನಂದ್ರೆ, ನಿನ್ನೆ ದಿವಸ ನಾವು ನಮ್ಮ ತಾಲೂಕು ಕಚೇರಿನಲ್ಲಿ ನಿನ್ನೆ ಮಧ್ಯಾಹ್ನ ಸರಿಸುಮಾರು 1 ಗಂಟೆ 2 ಗಂಟೆ ಏನೋ ಸಮಯ ಆ ಟೈಮಲ್ಲಿ ಕೂತಿರ್ಬೇಕಾದ್ರೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ಮುರಳೀಧರ್ ಅವರು ಹೇಳ್ತಾರೆ, ಸರ್ ಎಲ್ಲ ಗ್ರೂಪ್ಗಳಲ್ಲೂ ಕೂಡ ಏನೇನೋ ಆಗ್ತಿದ್ದಾರೆ ಅಂದ್ರೆ ಮಾಲೂರು ನಗರದಲ್ಲಿ ಸಂಘಟನೆಗಳೆಲ್ಲ ಏನ್ ಸತ್ತೋಗ್ಬಿಟ್ಟಿದ್ಯಾ, ಸಂಘಟನೆಗಳು ತಾಲೂಕಲ್ಲಿ ಸಂಘಟನೆಗಳೆಲ್ಲ ಸತ್ತೋಗ್ಬಿಟ್ಟಿದ್ಯಾ, ಸಂಘಟನೆಗಳು ಯಾವ್ದು ಕೂಡ ಈ ರಸ್ತೆ ವಿರುದ್ಧ ಯಾರೂ ಧ್ವನಿ ಎತ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನ್ ಸರ್ ತೋರಿಸಿ ಅಂದ್ರೆ ಪ್ರತಿ ಒಬ್ಬೊಬ್ರು ಒಂದೊಂದ್ ತರ ಕಾಮಿಟ್ ಹಾಕಿರ್ತಾರೆ. ಆದ್ರಿಂದ ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ರಾಜಕೀಯ ಪರವಾಗೂ ಇಲ್ಲ, ರಾಜಕೀಯದ ಕೈಗೊಂಬೇನೂ ಆಗಿಲ್ಲ ನಾವು. ಆದ್ರಿಂದ ಅದನ್ನ ಎಚ್ಚೆತ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ಬೇಕು ಅಂತ ಹಮ್ಮಿಕೊಂಡಿದ್ವಿ. ಈಗಾಗಲೇ ಏನು ಒಂದು ಮಾಲೂರು ನಗರದಲ್ಲಿ ಮೇಲ್ಸೇತುವೆ ಈ ಭಾಗದಲ್ಲಿ ನಡೀತಾ ಇದೆ. ಆ ಮೇಲ್ಸೇತುವೆ ಏನು ಮೇಲ್ಸೇತುವೆ ಮಾಡ್ತಕ್ಕಂಥ ಗುತ್ತಿಗೆದಾರ ಏನಿದಾನೆ, ಅವನೊಂದು ಕಳಪೆ ಕೆಲಸದಿಂದ ಇವತ್ತು ಪ್ರತಿನಿತ್ಯ ವಾಹನ ಸವಾರರು ಮತ್ತು ಧೂಳಿನಿಂದ ಇದು ಯಾವ್ದೋ ಒಂದು ಗ್ರೂಪ್ ಇದೆ, ಮಾಲೂರಲ್ಲ ಇದು ಧೂಳೂರು ಅಂತ ಹೇಳ್ಬಿಟ್ಟು, ಇದು ನಿಜಾನೇ, ಇದು ಮಾಲೂರಲ್ಲ ಧೂಳೂರು ಆಗೋಗ್ಬಿಟ್ಟಿದೆ. ಅಂತ ಒಂದು ಪರಿಸ್ಥಿತಿ ನಮ್ಮ ಮಾಲೂರು ನಗರಕ್ಕೆ ಬಂದ್ಬಿಟ್ಟಿದೆ. ಅದರಿಂದ ಅಂತ ಒಂದು ಗುತ್ತಿಗೆದಾರ ಏನಿದಾನೆ ಅವನು ಇವತ್ತು ನಮ್ಮ ರಸ್ತೆನ ಅಗಲೀಕರಣನೂ ಮಾಡಿದೆ, ರಸ್ತೆ ಪಕ್ಕದಲ್ಲಿ ಇರ್ತಕ್ಕಂಥ ಮರಗಳು ಕಂಬಗಳನ್ನು ಯಾವುದನ್ನು ತೆರವು ಮಾಡಿದೇನೆ. ಅವನು ಏನು ಚಿಕ್ಕ ರಸ್ತೆ ಇದೆ, ಈಗಾಗಲೇ ಒಂದು ಗಾಡಿ ಹೋಗ್ಬೋದು, ಒಂದು ಗಾಡಿ ಬರ್ಬೋದು, ಅಂತ ಒಂದು ಚಿಕ್ಕ ರಸ್ತೆನಲ್ಲಿ ಕೂಡ ಅವನಿಂತ ಒಂದು ಕೆಲಸ ಮಾಡ್ತಾನೆ ಇದ್ದಾನೆ. ಅವನಿಂದಾನೆ ವಾಹನ ಸವಾರರಿಗೆ ಮತ್ತೆ ನಮ್ಮ ಆಟೋ ಚಾಲಕರಿಗಂತೂ ಕೇಳೋಂಗೇ ಇಲ್ಲ. ಪಾಪ ಅವ್ರು ಸುಮಾರು ಸರಿ ಹೇಳಿದ್ದಾರೆ, ಪ್ರತಿದಿನ ಒಂದು 7-8 ಬಾಡಿಗೆ ಆದ್ರೂ ಹೊಡಿತಾ ಇದೆ. ಇವತ್ತು 2 ಬಾಡಿಗೆ ಹೊಡೆಯಂತ ಪರಿಸ್ಥಿತಿ ಆಟೋವ್ರಿಗೆ ಬಂದ್ಬಿಟ್ಟಿದೆ. ರೈಲ್ವೆ ಸ್ಟೇಷನ್ ನಲ್ಲಿ ಏನಾದ್ರೂ ಪ್ಯಾಸೆಂಜರ್ ಕುಡಿಸ್ಕೊಂಡು ಮಾರಿಕಂಬ ಆರ್ಚ್ ಹತ್ರ ಬರ್ಬೇಕಂದ್ರೆ ಸರಿ ಸುಮಾರು 1 ಅವರ್ ಬೇಕಾಗ್ತದೆ. ಅಂತ ಪರಿಸ್ಥಿತಿ ಬಂದಿದೆ. ಇವತ್ತು ಅದನ್ನ ನೋಡಿ 1 ಅವರ್ ಯಾಕಪ್ಪ ಕಾಯ್ಬೇಕು, ಆಟೋನೇ ಬೇಡ, ನಡ್ಕೊಂಡೇ ಹೋಗ್ಬಿಡೋಣ ಅಂತ ಸಾರ್ವಜನಿಕರು ಏನ್ ಹೇಳ್ತಾ ಇದಾರೆ. ಇವತ್ತು ಧೂಳಿನಿಂದ ಈ ಕಡೆ ಆ ಕಡೆ ಸಂದುಗಳಲ್ಲಿ ದೂರಿ ಮುಚ್ಚಿಕೊಂಡು ಓಡಾಡ್ತಕ್ಕಂಥ ಇದು ಪರಿಸ್ಥಿತಿ ನಮ್ಮ ಮಾಲೂರು ನಗರದಲ್ಲಿ ಉಂಟಾಗಿದೆ. ಆದ್ರಿಂದ ಈ ಒಂದು ಗುತ್ತಿಗೆದಾರನಿಗಾಗಿರ್ಬೋದು, ತಾಲೂಕು ಆಡಳಿತಕ್ಕಾಗಿರ್ಬೋದು, ನಮ್ಮ ಶಾಸಕರಿಗಾಗಿರ್ಬೋದು ಇದನ್ನ ಹೇಳೋದು ಒಂದೇ ಮಾತು, ಈ ರಸ್ತೆ ಏನಿದೆ ಅಗಲೀಕರಣ ಆಗ್ಬೇಕು. ಮತ್ತೆ ಗುತ್ತಿಗೆದಾರನ ಏನಿದ್ದಾನೆ ಅಗಲೀಕರಣ ಮಾಡೋವರೆಗೂ ಗುತ್ತಿಗೆದಾರನು ನಾಳೆಯಿಂದ ಯಾವುದೇ ಕೆಲಸನೂ ಮಾಡಬಾರ್ದು, ನಾವು ಮಾಡೋದಕ್ಕೂ ಬಿಡೋದಿಲ್ಲ. ಆದ್ರಿಂದ ಅವನೇನಾದ್ರೂ ಇವತ್ತು ಹೋರಾಟ ಮಾಡಿದ್ದಾರೆ, ಒಂದ್ ಮನವಿ ಕೊಟ್ಟಿದ್ದಾರೆ, ಹೋಗಿದ್ದಾರೆ, ಅವ್ರ ಕೈನಲ್ಲಿ ಏನೂ ಆಗಲ್ಲ ಅಂದ್ರೆ ಅವನಂತ ಮುಟ್ಟಾಳ ಬೇರೆ ಇಲ್ಲ. ನಾವೇ ಯಾರೇ ನಮ್ಮ ಕಾರ್ಯಕರ್ತರು ನೋಡಿ ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅವನನ್ನು ಹೋಗಿ ಹೊಡೆದು ನಿಲ್ಸ್ತಕ್ಕಂತ ಆ ಕೆಲಸ ಮಾಡೋದಕ್ಕೂ ಬಿಡೋದ, ಆ ಕೆಲಸ ನಾವು ನಿಲ್ಸಿ ಅವನ ಕೆಲಸ ಏನಿದೆ, ಅವನು ಟೆಂಡರ್ ಎತ್ತಿದಾಗ ಅವನಿಗೆ ಏನೇನು ಗೌರ್ಮೆಂಟ್ ಅವನಿಗೆ ಷರತ್ತುಗಳು ಹಾಕಿದ್ದಾರೆ, ಆ ಷರತ್ತುಗಳ ಅನ್ವಯ ಅವನು ಎಲ್ಲಾ ರಸ್ತೆಗಳನ್ನು ಅಗಲೀಕರಣ ಮಾಡಬೇಕು. ಮತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿನಲ್ಲಿ ಅವನು
ನಡ್ಸ್ಕೊಟ್ಟು ಮತ್ತೆ ಅವನ ಕೆಲಸನ ಶುರು ಮಾಡ್ಬೇಕು ಅಂತ ಹೇಳಿ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ